ನಿಜವಾಗ್ಲೂ ನಿಜವಾದ ಫ್ಯಾನ್ಗಳು ಪಿಕ್ಚರ್ ನೋಡಿ ಎಂಜಾಯ್ ಮಾಡಿ ತನಗೇನು ಬೇಕೋ ಒಂದು ಎಂಟರ್ಟೈನ್ಮೆಂಟ್ ತೊಗೊಂಬಂದಿರ್ತಾನೆ. ಅದೇ ಯಾವುದೇ ಒಂದು ಆಟೋ ಡ್ರೈವರು ಈಗ ಅವರನ್ನು ಹೋಗಿ ಕೇಳಿ ನೀವು, ದರ್ಶನ್ ಮಾಡಿದ ಅನ್ಯಾಯ ಅಣ್ಣ, ಅವ್ನು ತಪ್ಪು ಮಾಡ್ಬಿಟ್ಟ, ಯಾರೋ ಒಂದು ಜೀವನ ಕೊಂದ್ಬಿಟ್ಟ ಅಣ್ಣ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಯಾರೂ ಪರ ನಿಲ್ಲೋದಿಲ್ಲ. ಇದೆಲ್ಲ ಬಾಡಿಗೆಗೆ ಬಂದಿರತಕ್ಕಂಥ ಫ್ಯಾನ್ಸು. ದುಡ್ಡಿಗೆ ಯಾವುದೋ ಒಂದು ಋಣ ಇರುತ್ತೆ ದುಡ್ಡಿಗೆ. ನೀವು ದರ್ಶನಿನ ಫ್ಯಾನ್ ಕ್ಲಬ್ಬಿನ ಇತಿಹಾಸ ಅಂತ ತೆಗೆದು ನೋಡಿದ್ರೆ ಕೈಗೆ ಹಚ್ಚೆ ಹಾಕಿದ್ರೆ ₹1000, ಆಟೋ ಹಿಂದೆ ಬರ್ಸ್ಕೊಂಡ್ರೆ ₹1500. ನೀವು ದರ್ಶನ್ಗೆ ಹೂನಾರ ತಂದು ಕೊಡ್ತೀನಿ ದೊಡ್ಡದಂದರೆ ₹5000. ಈ ಥರದ್ದು ಒಂದು ರೇಟ್ ಕಾರ್ಡ್ ಇತ್ತು. ಅಂದರೆ ನಾನು ಅನೇಕ ಮಾರ್ಕೆಟಿಂಗ್ಗಳನ್ನು ನಾನು ಮಾಡಿದ್ದೇನೆ. ಟೆಲಿಕಾಮ್ ಕಂಪ್ನಿಯಲ್ಲಿದ್ದೆ, ರೇಡಿಯೋ ಕಂಪ್ನಿಯಲ್ಲಿದ್ದೆ, ಫಿಲ್ಮ್ ಕಂಪ್ನಿಗಳಲ್ಲಿದ್ದೆ. ಆದರೆ ಈ ಥರದ ಒಂದು ಮಾರ್ಕೆಟಿಂಗ್ ಇದೆಯಲ್ಲ, ನಾವು ಅದನ್ನು ಇಂಗ್ಲೀಷಲ್ಲಿ MBA ಜಾರ್ಗನಲ್ಲಿ ಏನು ಹೇಳ್ತೀವಿ ಅಂದರೆ ಕಸ್ಟಮರ್ ಎಂಗೇಜ್ಮೆಂಟ್ ಅಂತೀವಿ. ಯಾರಾದರೂ ಒಂದು ಮೊಬೈಲ್ ತೊಗೊಂಡ್ರೆ, ಕಾರ್ ತೊಗೊಂಡ್ರೆ ಅವ್ರ ಜೊತೆ ಹೇಗೆ ಸಂಪರ್ಕ ಇರಬೇಕು, ಅವ್ರ ಜೊತೆ ನಾವು ಹೇಗೆ ಮಾತಾಡ್ಕೊಂಡಿರಬೇಕು, ನಮ್ಮ ಜೊತೆ ಇನ್ನೊಂದು ಫೋನ್ ತೊಗೊಳಕ್ಕೆ ಬರಬೇಕು, ನಮ್ಮ ಜೊತೆ ಇನ್ನೊಂದು ಕಾರ್ ತೊಗೊಳಕ್ಕೆ ಬರಬೇಕು ಅನ್ನೋದು ಕಸ್ಟಮರ್ ಎಂಗೇಜ್ಮೆಂಟ್ ಅಂತ ನಾವು ಅದನ್ನು MBAಯಲ್ಲಿ ಮಾರ್ಕೆಟಿಂಗಲ್ಲಿ ಕಲಿತೀವಿ. ದರ್ಶನು MBA ಗುರು ಆಗಿಬಿಟ್ಟ. ಅವನು ತಮ್ಮ ಫ್ಯಾನ್ ಎಂಗೇಜ್ಮೆಂಟ್ ಮಾಡೋಕ್ಕೆ ದುಡ್ಡನ್ನು ಕೊಟ್ಟು, ಅಚ್ಚೆ ಹಾಕ್ಸಿದವ್ರಿಗೆ ದುಡ್ಡು, ಆಟೋ ಹಿಂದೆ ಬರ್ಸಿದವ್ರಿಗೆ ದುಡ್ಡು, ಬೆನ್ನಲ್ಲಿ ಹೆಸರು ಬರ್ಸ್ಕೊಂಡ್ರೆ ದುಡ್ಡು ಅನ್ನೋದನ್ನು ಕಸ್ಟಮರ್ ಎಂಗೇಜ್ಮೆಂಟ್, ಫ್ಯಾನ್ ಎಂಗೇಜ್ಮೆಂಟ್ ಮಾಡಿದ್ದಾನೆ. ಯಾವ MBA ಪುಸ್ತಕದಲ್ಲಿ ಹೇಳ್ಕೊಡೋದನ್ನು ದರ್ಶನ್ ಮಾಡಿದ್ದಾನೆ ಅಂದರೆ ಆತ ಒಂದು ಬುದ್ಧಿವಂತನೇ ಅಂತ ಹೇಳಬೇಕು. ಎಸ್ಪೆಷಲಿ ಆನ್ ದಿ ಫ್ಯಾನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಸ್ ಕನ್ಸರ್ನ್ಡ್. ಅದೇ ಬುದ್ಧಿವಂತಿಕೆ ಸಮಾಜ ಒಳ್ಳೆಯದಕ್ಕಾಗಿ ಮಾಡಿದರೆ ಇವತ್ತು ದರ್ಶನ್ನು ನಿಜವಾಗ್ಲೂ ಒಂದು ಒಳ್ಳೆಯ ನಟ ಆಗಿ ಅವರು ಮಾಡಿರ್ತಕ್ಕಂಥ ಹೆಸರು, ಪಿಕ್ಚರು. ಇನ್ನು ದರ್ಶನ್ದ ಇತಿಹಾಸ ತೆಗೆದು ನೋಡಿ, ಎಲ್ಲ ರೌಡಿಸಮ್ ಪಿಕ್ಚರೇ. ಮೆಜೆಸ್ಟಿಕ್ ಆಗಿರ್ಬೋದು, ಕಲಾಸಿಂ ಪಲ್ಯಂ ಆಗಿರ್ಬೋದು, ಸುಂಟ್ರಗಾಳಿ ಆಗಿರ್ಬೋದು, ಎಲ್ಲವೂ ರೌಡಿಸಮ್ ಪಿಕ್ಚರೇ. ಯಾವುದೋ ಆದರ್ಶದ ಪಿಕ್ಚರ್ಗಳಿದೆಯಾ? ಖಂಡಿತ ಇಲ್ಲ. ಸೊ ಅದನ್ನೇ ಅವರು ಫ್ಯಾನ್ಸ್ಗಳು ಫಾಲೋ ಮಾಡ್ತಾ ಇದ್ದಾರೆ. ಸರ್, ಈಗ ಲಾಯರ್ ಒಬ್ಬರು ಕೂಡ ಧ್ವನಿ ಎತ್ತಿದ್ದಾರೆ, ಅವರ ಅಭಿಮಾನಿ ಸಂಘಗಳನ್ನು ರದ್ದು ಮಾಡಬೇಕು ಅನ್ನೋವಂಥದ್ದು. ಖಂಡಿತ ಲಾಯರ್ಗೆ ನಾವು ಕೈ ಜೋಡಿಸ್ತೇವೆ. ಅಭಿಮಾನಿ ಸಂಘ ರದ್ದು ಮಾಡೋದು ಒಂದೇ ಅಲ್ಲ, ದರ್ಶನ್ ದುಡಿದಿರ್ತಕ್ಕಂಥ ದುಡ್ಡು, ಆಸ್ತಿಯನ್ನು ಮುಟ್ಕೋಲು ಹಾಕೋಬೇಕು. ಯಾಕಂದರೆ ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ರೌಡಿಸಮ್ ಪಿಕ್ಚರು, ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ದುಡ್ಡಿನ ಅಡ್ವಾನ್ಸ್ಗಳು, ಯಾವುದು GST ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇರತಕ್ಕಂಥದ್ದು ಎಲ್ಲ ಇರತಕ್ಕಂಥದ್ದು. ಯಾವ ಪ್ರೊಡ್ಯೂಸರ್ಗಳೆಲ್ಲ ಹೋಗಿ ಕೊಟ್ಟಿದ್ದಾರಲ್ಲ, ಅದಕ್ಕೆಲ್ಲ ದಾಖಲೆಗಳಿದೆಯಾ? ಖಂಡಿತ ದರ್ಶನ್ ಮಾಡಿರೋ ಪ್ರತಿ ಒಂದು ಆಸ್ತಿಯನ್ನು ಮುಟ್ಕೋಲು ಹಾಕೊಳ್ಳೇಬೇಕು. ಸರ್ಕಾರಕ್ಕೆ ಕೊಡಬೇಕು, ಅನಾಥಾಶ್ರಮಕ್ಕೆ ದಾನ ಮಾಡಬೇಕು, ಬಡವ್ರಿಗೆ ದಾನ ಮಾಡಲೇಬೇಕು. ಈ ಥರದ್ದು ಇದ್ರೇ ಜನರಿಗೆ ಬುದ್ಧಿ ಬರೋದು. ಇವತ್ತು ಉಪೇಂದ್ರ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ, ಒಬ್ಬ ಸಾರ್ವಜನಿಕ ವ್ಯಕ್ತಿಯ ವಿಚಾರಣೆ ಸಾರ್ವಜನಿಕವಾಗಿ ಆಗಬೇಕು. ಏನೇ ವಿಚಾರಣೆ ಇರಲಿ, ದಾಖಲೆಗಳು ಅವರ ಕುಟುಂಬಕ್ಕೂ ಅದು ಗೊತ್ತಾಗಬೇಕು, ಯಾವ ಥರ ನಡೀತಿದೆ, ಏನು ನಡೀತಿದೆ ಅನ್ನೋವಂಥದ್ದು ಅಂತ. ನೀವು ಜನರ ಚಪ್ಪಾಳೆನೂ ಬೇಕು ಅಂದರೆ ಜನರ ಟೀಕೆನೂ ತೊಗೋಬೇಕು. ಜನರಿಂದಾಗಿ ನೀವು ಬದುಕಿದ್ದೀರಾ. ಯಾವ ರಾಜ್ಕುಮಾರ್ ಅವರು ನಮ್ಮ ಪ್ರೇಕ್ಷಕರು ಅನ್ನದಾತರು ಅಂತ ಹೇಳಿದ್ರು, ಯಾರು ಅವರು ಭಗವಂತ ಅಂತ ಹೇಳಿದ್ರು, ಆ ಭಗವಂತನಿಗೆ ನೀವು ತಲೆ ಬಾಗಲೇಬೇಕು. ನೀವು ಟ್ರಾನ್ಸ್ಪರೆಂಟಾಗಿರಬೇಕು. ಸಾಮಾಜಿಕ ಬದುಕಲ್ಲಿ ನಿಮ್ಮ ನಡೆ ನುಡಿ ಎಲ್ಲವೂ ಪಬ್ಲಿಕ್ ಆಗಿರಬೇಕು. ಯಾಕಂದರೆ ನೀವು ಪಬ್ಲಿಕ್ ಫಿಗರ್. ನೀವು ನಿಮ್ಮ ಊಟ ಮಾಡೋದನ್ನು ಯಾರೊಬ್ಬರು ಅನುಸರಿಸ್ತಾರೆ, ನೀವು ಮಾಡುವ ಜಿಮ್ಮನ್ನು ಯಾರೋ ಅನುಸರಿಸ್ತಾರೆ, ನೀವು ಹಾಕುವ ಬಟ್ಟೆನೇ ಯಾರೋ ಅನುಸರಿಸ್ತಾರೆ. ಎಲ್ಲವನ್ನೂ ನಿಮ್ಮ ಅನುಕರಣೆ ಮಾಡುವವರು ನಿಮ್ಮ ವ್ಯಕ್ತಿತ್ವವನ್ನು ಅನುಕರಣೆ ಮಾಡಬೇಕು, ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡಬೇಕು. ಒಳ್ಳೆಯ ವ್ಯಕ್ತಿತ್ವಕ್ಕೆ ಈ ಜಗತ್ತಿನಲ್ಲಿ ಒಳ್ಳೆಯ ಗುಣಗಳಿದ್ದರೆ ಖಂಡಿತವಾಗಿ ಒಂದು ಜನ ಅನುಸರಣೆ ಮಾಡೇ ಮಾಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.